ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಈಸಿಯಾಗಿ ಹಾಗೆ ಸಖತ್ ಟೇಸ್ಟಿಯಾಗಿರೋ ಬಟಾಣಿ ಆಲೂಗೆಡ್ಡೆ ಹಾಕಿ ಒಂದು ಸೂಪರಾಗಿರೋ ಒಂದು ಕುರ್ಮಾ ಹೇಳ್ತಾ ಇದ್ದೀನಿ. ಇದಕ್ಕೆ ಹೂಕೋಸ್ ಕೂಡ ಆ್ಯಡ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಟೇಸ್ಟು. ಇದು ಚಪಾತಿಗೆ, ನಾನ್ಗೆ, ದೋಸೆಗೆ, ಪ್ರತಿಯೊಂದಕ್ಕೂ ಈವನ್ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಬಟಾಣಿ ಸೀಸನ್ ಆಗಿರೋದ್ರಿಂದ ಬಟಾಣಿ ಬಳಸ್ಕೊಂಡೇ ನಾವು ಮಾಡ್ತಾ ಇರೋದು. ಟ್ರಸ್ಟ್ ಮೀ, ನೀವು ಒಂದು ಸಲ ಮಾಡ್ಕೊಂಡು ತಿಂದರೆ ವಾರಕ್ಕೆ ಎರಡೆರಡು ಸಲ ಮಾಡ್ಕೊಂಡು ತಿಂತಿರ್ತೀರ, ಅಷ್ಟು ರುಚಿಯಾಗಿರುತ್ತೆ ಈ ಟೇಸ್ಟು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಹಸಿ ಬಟಾಣಿಲಾದರೂ ಮಾಡ್ಬೋದು, ಒಣ ಬಟಾಣಿಲಾದರೂ ಮಾಡ್ಬೋದು, ಒಟ್ನಾಗಿ ಬಟಾಣಿ ಬೇಕು. ನಾನು ಇದಕ್ಕೊಂದು ಬೌಲಷ್ಟು ಒಣ ಬಟಾಣಿ ತೊಗೊಂಡು ನೆನೆಸಿ ಅದನ್ನು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಹಾಗೆ 2 ಆಲೂಗೆಡ್ಡೆ ಜೊತೆಗೆ ಒಂದು ದೊಡ್ಡ ಹೂಕೋಸು ತೊಗೊಂಡಿದ್ದೀನಿ. ಮಸಾಲೆ ಪದಾರ್ಥಗಳು ತೊಗೊಂಡಿದ್ದೀನಿ. ಈ ಹೂಕೋಸಲ್ಲಂತೂ ಪ್ರತಿ ಸಲ ನಾವು ಗೋಬಿ ಮಾಡ್ಕೊಂಡು ತಿನ್ನೋದು ಇದ್ದಿದೆ ಅಲ್ವಾ. ಈ ಸಲ ಈ ಥರ ಕುರ್ಮಾ ಮಾಡ್ಕೊಂಡು ತಿನ್ನಿ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಈಗ ಚೆನ್ನಾಗಿ ಇದನ್ನು ಕಟ್ ಮಾಡಿಕೊಂಡು ಬಿಸಿ ನೀರಲ್ಲಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಗೆ ಉಪ್ಪು ಹಾಕ್ಕೊಂಡು ಒಂದು 10 ನಿಮಿಷ ನೆನೆಸಿಡ್ಬೇಕಾಗತ್ತೆ. ನಾನು ಇದಕ್ಕೆ ಒಣ ಬಟಾಣಿ ಹಾಗೆ ಹಸಿ ಬಟಾಣಿ ಎರಡೂ ಕೂಡ ತೊಗೊಂಡಿದ್ದೀನಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ. ಈಗ ಒಂದು ಪ್ಯಾನ್ ಇಟ್ಕೊಂಡು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ಕೂಡ ಹಾಕೊಳ್ಳೋಣ. ಒಂದು 3ರಿಂದ 4 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋತಿದ್ದೀನಿ, ಯಾಕಂದರೆ ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಈಗ ಒಂದು 2 ಸ್ಪೂನಷ್ಟು ನಾನು ಧನಿಯಾ ಕಾಳು ಹಾಕೋತಿದ್ದೀನಿ, ಅಂದರೆ ನಾಟಿ ಸ್ಟೈಲಲ್ಲಿ ಬರುತ್ತೆ. ಹಾಗೆ ಒಂದು 2 ನಿಮಿಷ ಫ್ರೈ ಮಾಡಿದಾದಮೇಲೆ ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನಾನು. ಟೊಮೆಟೊನ ಯಾವುದೇ ಕಾರಣಕ್ಕೂ ನೀವು ಸ್ಕಿಪ್ ಮಾಡಬಾರ್ದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು 2 ಸ್ಪೂನಷ್ಟು ಗಸಗಸೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು 2 ನಿಮಿಷ ಇದನ್ನು ಹಾರ್ಲಿಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಆರಾದ್ಮೇಲೆ ರುಬ್ಕೋಬೇಕಾಗತ್ತೆ. ನಾನು ಇದಕ್ಕೆ ಹಸಿಕಾಯಿ ತೊಗೊತಿಲ್ಲ, ಸ್ವಲ್ಪ ಡ್ರೈ ಆಗಿರುತ್ತಲ್ಲ ಒಣಕಾಯಿ, ಅದನ್ನು ತೊಗೊತಾ ಇದ್ದೀನಿ, ಏಕೆಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫಸ್ಟು ನಾನು ತುರಿ ಮಾಡ್ಕೋತಾ ಇದ್ದೀನಿ, ಏಕೆಂದರೆ ಅದನ್ನೇ ಹಾಕ್ಕೊಂಡ್ರೆ ಸ್ವಲ್ಪ ನುಣ್ಣಗಾಗೋದಿಲ್ಲ ಅಲ್ಲ, ಅದಕ್ಕೆ. ಆನಂತರ ನಾವು ಈ ಫ್ರೈ ಮಾಡ್ಕೊಂಡಂಥ ಮಸಾಲೆ ಏನಿರುತ್ತೆ, ಈಗ ಒಂದು 2 ಸ್ಪೂನಷ್ಟು ನಾನು ಹಾಕೋತಾ ಇದ್ದೀನಿ. ಈಗೆಲ್ಲ ಚೆನ್ನಾಗಿ ಅರ್ಧ ರುಬ್ಕೊಂಡಾದ್ಮೇಲೆ 1 ಟೀ ಸ್ಪೂನಷ್ಟು ನಾನು ಚಕ್ಕೆ ಲವಂಗ ಪೌಡ್ರ್ ಹಾಕೋತಾ ಇದ್ದೀನಿ. ಇಲ್ಲ ಚಕ್ಕೆ ಲವಂಗ ನೀವು ಡೈರೆಕ್ಟಾಗಿ ಹಾಕೊಂಡ್ರೂ ನಡೆಯುತ್ತೆ. ಈಗ ಸ್ವಲ್ಪ ನಾನು ಪುದೀನ ಸೊಪ್ಪು ಹಾಕೋತಿದ್ದೀನಿ, ಯಾವುದೇ ಕಾರಣಕ್ಕೂ ನಾನು ಕೊತ್ತಂಬರಿ ಸೊಪ್ಪು ಹಾಕೋತಾ ಇಲ್ಲ. ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಾದ್ಮೇಲೆ ನೋಡಿ ಈ ಥರ ಫೈನಾಗಿ ಪೇಸ್ಟ್ ಆಗಿರಬೇಕು. ಈಗ ಒಂದು ಕಡಾಯಿ ಇಟ್ಕೊಂಡು ಒಂದು 2ರಿಂದ 3 ಸ್ಪೂನಷ್ಟು ನಾವು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು, 1-2 ಬ್ಯಾಡಗೆ ಮೆಣಸಿನ್ಕಾಯಿ, ಹಾಗೆ ಒಂದು ಈರುಳ್ಳಿನ ಹಾಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಸೂರಿ ಮೆಥಿನೂ ಕೂಡ ಸ್ವೀಸ್ ಮಾಡಿ ಹಾಕ್ತಾ ಇದ್ದೀನಿ. ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಚಿಕ್ಕದಾಗಿ ಕಟ್ ಮಾಡೋಂಥ ಅರ್ಧ ಟೊಮೆಟೊ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ನಾನು ಒಣ ಬಟಾಣಿನ ಬೇಯಿಸ್ಕೊಂಡಿರೋ ಕಾರಣ ಜಾಸ್ತಿ ನಾನು ಅದನ್ನು ಫ್ರೈ ಮಾಡ್ಲಿಕ್ಕೆ ಹೋಗ್ತಿಲ್ಲ. ಒಣ ಬಟಾಣಿ ಹಾಕಿದ ನಂತರ ಮೊದಲೇ ಹೂಕೋಸನ್ನ ಬಿಸಿನೀರಲ್ಲಿ ನೆನೆಸಿಟ್ಟಿರ್ತೀನಲ್ವ, ಆ ಹೂಕೋಸು ಹಾಗೆ ಆಲೂಗೆಡ್ಡೆನ ಸ್ವಲ್ಪ ದಪ್ಪವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಎಲ್ಲ ಒಟ್ಟಿಗೆ ಹಾಕೋದ್ರಿಂದ ನೀಟಾಗಿ ಅದು ಬಾಯ್ಲ್ ಆಗುತ್ತೆ. ಹಾಗೆ 1 ಟೀ ಸ್ಪೂನಷ್ಟು ಅರಿಶಿನದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಾನೊಂದು 2 ಸ್ಪೂನಷ್ಟು ಉಪ್ಪು ಹಾಕೋತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ. ಈ ಥರ ಲಿಡ್ ಕ್ಲೋಸ್ ಮಾಡಿ ನಾವು ಕುಕ್ ಮಾಡೋದ್ರಿಂದ ಉಪ್ಪು ಎಲ್ಲ ನೀಟಾಗಿ ಅದಕ್ಕೆ ಹಿಡಿಯುತ್ತೆ. ಹಾಗೆ ಒಂದು 2 ಸ್ಪೂನಷ್ಟು ನಾನು ಖಾರದ ಪುಡಿ ಕೂಡ ಹಾಕೋತಾ ಇದ್ದೀನಿ. ನಾನು ಹಸಿಮೆಣಸಿನ್ಕಾಯಿ ಯಾವುದೇ ಕಾರಣಕ್ಕೂ ಹಾಕಿಲ್ಲ. 1 ಟೀ ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕೊಂಡು ಚೆನ್ನಾಗಿ ನಾವು ತಿರುಗಿಸ್ಕೋತಾ ಇದ್ದೀನಿ. ಈ ಥರನೇ ಚೆನ್ನಾಗಿ ಡ್ರೈ ಮಾಡಿ, ಇದು ಕೂಡ ಡ್ರೈ ಆಗಿ ನಾವು ತಿನ್ಬೋದು. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನಾವು ಮಸಾಲೆ ತಲ್ವಾ ಮಾಡ್ತಾ ಇರೋದು, ಸೊ ಅದಕ್ಕೆ ಮತ್ತೆ ಲಿಡ್ ಕ್ಲೋಸ್ ಮಾಡಿ ನಾನು ಕುಕ್ ಮಾಡ್ತಾ ಇದ್ದೀನಿ. ಈ ಹಂತದಲ್ಲಿ ಚೆನ್ನಾಗಿ ಕುಕ್ ಆದಮೇಲೆ ತಿಂದರೆ ನಾವು ಡ್ರೈ ಗೋಬಿ ತಿಂದಂಗೆ ಆಗುತ್ತೆ, ಸಖತ್ತಾಗಿರುತ್ತೆ. ಈ ಥರನೂ ನಾವು ಟ್ರೈ ಮಾಡ್ಬೋದು. 60% ಬೆಂದಾದಮೇಲೆ ಮಸಾಲೆ ಏನಿರುತ್ತಲ್ವ ಅದನ್ನು ನಾವು ಹಾಕೋಬೇಕಾಗತ್ತೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ, ಜಾಸ್ತಿ ತೆಳ್ಳಗೆ ಮಾಡೋ ಅವಶ್ಯಕತೆ ಇರಲ್ಲ. ಇದು ಲೈಕ್ ಗ್ರೇವಿ ಥರ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗೇ ಇರಲಿ. ಇದು ನಾನ್, ಚಪಾತಿ, ರೈಸ್ ಎಲ್ಲದಕ್ಕೂ ಕೂಡ ಚೆನ್ನಾಗಿರಬೇಕು. ಆ ಥರ ನೀವು ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ. ನಾನು ಯೂಶ್ವಲಿ ಇದು ಚಪಾತಿಗೆ ಮಾಡ್ತಿರೋ ಕಾರಣ ನಾನೇನು ಮಾಡಿದೆ, ಸ್ವಲ್ಪ ಸೆಮಿ ಗ್ರೇವಿ ಥರನೇ ಮಾಡ್ತಾಯಿದ್ದೀನಿ. ಒಂದು 5ರಿಂದ 6 ನಿಮಿಷ ಲಿಡ್ ಕ್ಲೋಸ್ ಮಾಡಿ ನಾವು ಚೆನ್ನಾಗಿ ಕುಕ್ ಮಾಡಿದ್ರೆ ನೋಡಿ ನೀಟಾಗಿ ಅದೆಲ್ಲ ನೀಟಾಗಿ ಬೆಂದಿರುತ್ತೆ. ಈ ಹಂತದಲ್ಲಿ ನೀವು ಉಪ್ಪು ಬೇಕಾ ಖಾರ ಬೇಕಾ ನೋಡಿಕೊಂಡು ಒಂದು 2 ನಿಮಿಷ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ. ಇದು ನೀಟಾಗಿ ಬೆಂದು ಈಗ ರೆಡಿಯಾಗಿದೆ. ನೋಡಿದ್ರಲ್ಲ, ಯಾವುದೇ ಥರ ಹೆವಿ ಮಸಾಲ ಇಲ್ಲದೆ ನೀಟಾಗಿ ಚಿಕನ್ ಸಾರಿಗಿಂತ ಸಖತ್ತಾಗಿರುತ್ತೆ ಈ ಕುರ್ಮಾ. ನೀವು ಚಪಾತಿ, ನಾನ್, ರೈಸ್ ಯಾವುದಕ್ಕಾದ್ರೂ ಟ್ರೈ ಮಾಡ್ಬೋದು. ಒಂದ್ಸಲ ನೀವು ಟ್ರೈ ಮಾಡಿಲ್ಲ ಅಂದರೆ ಡೆಫಿನೆಟಾಗಿ ಟ್ರೈ ಮಾಡಿ. ಟೇಸ್ಟ್ ಅಂತೂ ಸಖತ್ ಇಷ್ಟಪಡ್ತೀರಾ. ನಾನು ಮಾಡಿದಂಥ ಈ ಕುರ್ಮಾ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು.